ಜವಾಬ್ದಾರಿಗೆ ಅಣ್ಣಾಮಲೈ ರಾಜೀನಾಮೆ, ಸಿಂಗಂಗೆ ಚಿಂಗಂ ಕೊಡ್ತಾ ಬಿಜೆಪಿ, ಖಡಕ್ IPSಗೆ ಮೋದಿ ಶಾ ಮೋಸ ಮಾಡಿದ್ರ. ನಮಸ್ಕಾರ ಸ್ನೇಹಿತರೆ. ಅಣ್ಣಾಮಲೈ ತಮಿಳುನಾಡು ಚುನಾವಣೆಯಲ್ಲಿ ನನಗೆ ಈ ಜವಾಬ್ದಾರಿಗಳು ಬೇಡ ಅಂತ ರಾಜೀನಾಮೆ ಕೊಟ್ಟು ಕೆಳಗಿಳಿದಿದ್ದಾರೆ. ಆ ಎಲ್ಲ ರೆಸ್ಪಾನ್ಸಿಬಿಲಿಟಿಗೆ ಅವರಿಗೆ ಉಸ್ತುವಾರಿ ಕೊಡಲಾಗಿತ್ತು ಚುನಾವಣೆದು, ಅದರಿಂದ ಕೆಳಗಿಳಿದಿದ್ದಾರೆ. ನನ್ನ ಕೈಲಿ ಆಗಲ್ಲ ಅಂತ ನಿಷ್ಠುರವಾಗಿ ಪಾರ್ಟಿ ಹೈಕಮಾಂಡ್ಗೆ ಹೇಳಿದ್ದಾರೆ. ಮೊನ್ನೆವರೆಗೂ ಈ ಸಿಂಗಂ ತಮಿಳುನಾಡು BJP ಪಾಲಿಗೆ ಇಂಜಿನ್ ಆಗಿದ್ರು. ತಮಿಳುನಾಡಿನಲ್ಲಿ ಏನಂದ್ರೂ ಕಮಲ ಅರಳುತ್ತಾನೆ ಇರಲಿಲ್ಲ. ಇವರು ಹೋಗಿ ಆ ಬರಡು ಭೂಮಿಯಲ್ಲಿ ನೀರು ಹಾಕಿ ನೆಲವನ್ನು ಹದ ಮಾಡಿ ಕಮಲ ನೆಟ್ಟು ಇನ್ನೇನು ಕಮಲ ಮೊಳಕೆ ಹೊಡೆಯೋಕೆ ಶುರುವಾಗುತ್ತೆ ಅನ್ನೋ ಹೊತ್ತಲ್ಲಿ, ಗಿಡ ಬರೋಕ್ಕೆ ಶುರುವಾಗುತ್ತೆ, ಹೂ ಅರಳುತ್ತೆ ಅನ್ನೋ ಟೈಮ್ನಲ್ಲಿ BJP ಹೈಕಮಾಂಡ್ ಇವ್ರನ್ನ ಎತ್ತಿ ಆಚೆ ಹಾಕ್ತು. ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟು ನೆಕ್ಸ್ಟ್ CM ಆಗ್ತೀರಿ ಅಂತೆಲ್ಲ ಆಸೆ ಹುಟ್ಟಿಸಿದ್ದಂಥ ಪಾರ್ಟಿ ಅಲಯನ್ಸ್ಗೋಸ್ಕರ, ಈ ಅಣ್ಣಾ DMKಗೋಸ್ಕರ, ಪಳನಿಸ್ವಾಮಿಗೋಸ್ಕರ ಅವ್ರನ್ನ ಕಿತ್ತು ಬದಿಗಿಟ್ಟು ಬೇರೆಯವ್ರಿಗೆ ಸ್ಥಾನ ಕೊಟ್ಟು ಅವ್ರನ್ನ ಮೂಲೆಗುಂಪು ಮಾಡಿದ್ರು. ಇದರ ಪರಿಣಾಮ ಅಣ್ಣಾಮಲೈಯವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವರ ಬೆಂಬಲಿಗರು ಈಗ ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೀನ್ ಹೇಗಿತ್ತು ಹೇಳಿ ಸ್ನೇಹಿತರೆ? ಸ್ವಲ್ಪ ಟೈಮ್ ಹಿಂದಕ್ಕೆ ಹೋದ್ರೆ ಖಡಕ್ ಆಫೀಸರ್ ಆಗಿದ್ರು ಅವರು. IPSನಲ್ಲಿ ಸರ್ಕಾರಿ ಸೇವೆಯಲ್ಲಿದ್ರು, ಒಳ್ಳೆ ಹೆಸರು ಮಾಡಿದ್ರು. ಕರ್ಕೊಂಡು ಹೋಯ್ತು BJP ಅವ್ರನ್ನ. ಕಾಕಿ ಕಳಚಿ ಬಿಳಿ ಪಂಚೆ ಹಾಕೊಂಡು ರಸ್ತೆಗೆ ಇಳಿಸಿದ್ರು ಅವ್ರನ್ನ. ಅವರು ತಮ್ಮ ಸರ್ವಸ್ವವನ್ನ ದಾರೆ ಎರೆದು ತಮಿಳುನಾಡಿನಲ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ರು. ಆದರೆ ಈಗ ಅದೇ ಅಣ್ಣಾಮಲೈ ಪಕ್ಷದ ಮಹತ್ವದ ಜವಾಬ್ದಾರಿಗೆ ರಾಜೀನಾಮೆ ಹೇಳಿದ್ದಾರೆ. ಎಲೆಕ್ಷನ್ ಉಸ್ತುವಾರಿ ನನಗಾಗಲ್ಲ, ಬೇಡ ಅಂತ ಹೊರ ನಡೆದಿದ್ದಾರೆ. ನಮ್ಮ ಅಪ್ಪಂಗೆ ಹುಷಾರಿಲ್ಲ, ನಾನು BJP ಪ್ರಚಾರಕ್ಕೆ ಬರಲ್ಲ ಅಂತ ಕೈ ಎತ್ತಿದ್ದಾರೆ. ಇದು BJP ಪಾಲಿಗೆ ಅಣ್ಣಾಮಲೈ ಕೊಡ್ತಿರೋ ಅತಿ ದೊಡ್ಡ ಹೊಡೆತ ಎಲೆಕ್ಷನ್ ಟೈಮ್ನಲ್ಲಿ. ಹಾಗಿದ್ರೆ ಏನ್ ನಡೀತಾ ಇದೆ ತಮಿಳುನಾಡಿನಲ್ಲಿ, ತಮಿಳುನಾಡು BJPಯಲ್ಲಿ ಅಣ್ಣಾಮಲೈರ ಮುಂದಿನ ಕಥೆ ಏನು? ಎಲ್ಲವನ್ನ ಅನಲೈಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಉಸ್ತುವಾರಿ ತಗೊಳ್ಳಿ ಅಂತೂ ಹೈಕಮಾಂಡ್, ರಾಜೀನಾಮೆ ತಗೊಳ್ಳಿ ಅಂದ್ರು ಅಣ್ಣಾಮಲೈ. ಸ್ನೇಹಿತರೆ, ತಮಿಳುನಾಡು ಎಲೆಕ್ಷನ್ ಬಂದ್ಬಿಟ್ಟಿದೆ. ಏಪ್ರಿಲ್ ಮೇನಲ್ಲಿ ಇದೇ ವರ್ಷ ಇನ್ 2-3 ತಿಂಗಳಲ್ಲಿ ಎಲೆಕ್ಷನ್. ಅದಕ್ಕೆ ಅಣ್ಣಾಮಲೈಯರಿಗೆ ಜವಾಬ್ದಾರಿಗಳನ್ನು ಕೊಡಲಾಗಿತ್ತು. ಮುಖ್ಯವಾಗಿ ಕೊಯಮತ್ತೂರು ಭಾಗದ ವಿಧಾನಸಭಾ ಕ್ಷೇತ್ರಗಳನ್ನು ನೀವು ನಡೆಸಬೇಕು ಎಲೆಕ್ಷನ್ ಅಂತ ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಡಲಾಗಿತ್ತು. ಆದರೆ ಅಣ್ಣಾಮಲೈ ಇದ್ದಕ್ಕಿದ್ದಂತೆ ನನಗೆ ಆಗಲ್ಲ ಅಂತ ಹೇಳಿ ಆ ಜವಾಬ್ದಾರಿಗಳನ್ನು ತ್ಯಜಿಸಿ ಹೊರಗೆ ಬಂದಿದ್ದಾರೆ. BJP ನಾಯಕರಿಗೆ ಪತ್ರ ಬರೆದು ಈ ಉಸ್ತುವಾರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ನನ್ನ ತಂದೆಗೆ ಅನಾರೋಗ್ಯ ಇದೆ, ಅವರಿಗೆ ಮೇಜರ್ ಸರ್ಜರಿ ಆಗಬೇಕಾಗಿದೆ, ನಾನು ಅವ್ರ ಜೊತೆ ಇರಲೇಬೇಕು, ದಯವಿಟ್ಟು ನನ್ನನ್ನು ಉಸ್ತುವಾರಿಯಿಂದ ಮುಕ್ತಗೊಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ತುಂಬಾ ಜನಕ್ಕೆ ಇದು ನಾರ್ಮಲ್ ತರ ಕಾಣಿಸ್ಬೋದು, ಆದರೆ ಸ್ನೇಹಿತರೆ, ಸ್ವಲ್ಪ ಪೊಲಿಟಿಕಲ್ ಗಂಧಗಾಳಿ ಗೊತ್ತಿರೋರಿಗೆ ಇದರ ವೆಯ್ಟೇಜ್ ಏನು, ಇದರ ಗ್ರಾವಿಟಿ ಏನು, ಅವರ ಈ ಡಿಸಿಷನ್ನ ತೂಕ ಏನು ಅಂತ ಅರ್ಥ ಆಗ್ಬಿಡುತ್ತೆ. ಯಾಕಂದ್ರೆ ತಮಿಳುನಾಡಿನಲ್ಲಿ 2 ತಿಂಗಳಲ್ಲಿ ಚುನಾವಣೆ. ಅವರಿಷ್ಟು ವರ್ಷ ಕಷ್ಟಪಟ್ಟಿದ್ದ ಮೂಮೆಂಟ್ ಹತ್ರ ಬಂದಿದೆ. 5 ವರ್ಷಗಳಿಂದ ಕಾಯ್ಕೊಂಡಿರೋ ನಿರ್ಣಾಯಕ ಘಟ್ಟ. ಇಂಥ ಟೈಮ್ನಲ್ಲಿ ಇದನ್ನೆಲ್ಲ ಕಾರಣ ಕೊಟ್ಟು ಪೊಲಿಟಿಷಿಯನ್ಗಳು ಹಿಂದೆ ಸರಿಯಲ್ಲ. ಫ್ಯಾಮಿಲಿಯ ಕಮಿಟ್ಮೆಂಟನ್ನು ಮ್ಯಾನೇಜ್ ಮಾಡಿಕೊಂಡೇ ಜವಾಬ್ದಾರಿ ನಿಭಾಯಿಸ್ತಾ ಇದ್ರು, ಅಥವಾ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ತಿದ್ರು ಏನಾದರೂ. ಲಂಡನ್ ಟ್ರಿಪ್ ಮತ್ತು ಅಣ್ಣಾಮಲೈ. ಸ್ನೇಹಿತರೆ, ಕೆಲ ತಿಂಗಳು ಹಿಂದಕ್ಕೆ ಹೋದರೆ 2024ರ ಲೋಕಸಭಾ ಎಲೆಕ್ಷನ್ ಮುಗಿದ ಮೇಲೆ ಅಣ್ಣಾಮಲೈ ಒಂದು ನಿರ್ಧಾರ ಮಾಡಿದ್ರು. ಲಂಡನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಫೆಲೋಶಿಪ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋದ್ರು. ದಿಲ್ಲಿ ನಾಯಕರು ಕೂಡ ಸರಿ ಹೋಗಿ ಬನ್ನಿ, ನೀವು ಬರುವಷ್ಟರಲ್ಲಿ ಪಕ್ಷವನ್ನ ಸೆಟ್ ಮಾಡೋಣ ಅಂತ ಹೇಳಿದ್ರು. ಆದರೆ ಅಲ್ಲಿಂದ ಆಟನೇ ಚೇಂಜ್ ಆಯಿತು. ಅಣ್ಣಾಮಲೈ ಫ್ಲೈಟ್ ಹತ್ತಿದ್ದೇ ತಡ ಚೆನ್ನೈನಲ್ಲಿ ಗೇಮ್ ಚೇಂಜ್ ಆಯಿತು. ಅಣ್ಣಾಮಲೈ ಇಲ್ಲದ ಟೈಮ್ನಲ್ಲಿ ತಮಿಳುನಾಡು BJP ಉಸ್ತುವಾರಿಯನ್ನ ಹಿರಿಯ ನಾಯಕ H. ರಾಜಾ ಅವರ ಕೈ ಕೊಡಲಾಯಿತು. ರಾಜಾ ಅವ್ರನ್ನ ಕನ್ವೆನರ್ ಮಾಡಲಾಯಿತು. ಗಮನಿಸಬೇಕಾದ ವಿಚಾರ ಅಂದರೆ ಅಣ್ಣಾಮಲೈ ಬರೋವರೆಗೂ ಮಾತ್ರ ರಾಜಾ ಉಸ್ತುವಾರಿ ನೋಡ್ಕೊಳ್ತಾರೆ ಅಂತ ಅಂದ್ಕೊಳ್ಳಲಾಗಿತ್ತು. ಆದರೆ ಅಣ್ಣಾಮಲೈ ಲಂಡನ್ನಿಂದ ವಾಪಸ್ ಬಂದ ಮೇಲೂ ಕೂಡ H. ರಾಜಾ ಅವರೇ ಆ ಸಮಿತಿಯ ಬಾಸ್ ಆದರು. ಅದು ಸಾಲದು ಅಂತ ತಮಿಳುನಾಡು BJP ನಡೆಯಲು ಕೂಡ ದೊಡ್ಡ ಬದಲಾವಣೆ ಆಯಿತು. ಎಡಪ್ಪಾಡಿ ಪಳನಿಸ್ವಾಮಿ. ಇದು ಇಂಟ್ರೆಸ್ಟಿಂಗ್. ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ BJP ಮತ್ತು AIADMK ಮೈತ್ರಿ ಮುರಿದು ಹೋಗಿತ್ತು. ಅದಕ್ಕೆ ಮುಖ್ಯ ಕಾರಣ ಅಣ್ಣಾಮಲೈ ಮತ್ತು ಈ ಎಡಪ್ಪಾಡಿ ಪಳನಿಸ್ವಾಮಿ ನಡುವಿನ ಜಗಳ. ಅಣ್ಣಾಮಲೈ ಅವರು ದ್ರಾವಿಡ ಪಕ್ಷಗಳ ಭ್ರಷ್ಟಾಚಾರದ ವಿರುದ್ಧ ನಾವು ಕಾಂಪ್ರಮೈಸ್ ಆಗಲ್ಲ, ಜಯಲಲಿತಾ ಅವರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ ಅಂತ ನೇರವಾಗಿ ಹೇಳಿದ್ರು. ಹಾಗೆ ಅಣ್ಣಾಮಲೈ ಮತ್ತು ಪಳನಿಸ್ವಾಮಿ ಇಬ್ಬರು ಕೂಡ ಒಂದೇ ಸಮುದಾಯದಲ್ಲಿ, ಅಂದರೆ ಗೌಂಡರ್ ಸಮುದಾಯದಲ್ಲಿ ಗುರುತಿಸ್ಕೊಳ್ತಾ ಇದ್ರು. ಇದು AIADMKಗೆ ಇಷ್ಟ ಆಗ್ತಾ ಇರಲಿಲ್ಲ. ಪಳನಿಸ್ವಾಮಿ ಅಂತೂ ನೇರವಾಗಿ ನನಗೆ ಚಾಲೆಂಜರ್ ಅಂತ ಅಣ್ಣಾಮಲೈರನ್ನ ನೋಡಿದ್ರು. ಪರಿಣಾಮ ಅಣ್ಣಾ DMK ಮತ್ತು ಅಣ್ಣಾಮಲೈ ನಡುವೆ ಡಿಸ್ಟೆನ್ಸ್ ಜಾಸ್ತಿ ಆಯಿತು. ಕಡೆಗೆ ಮೈತ್ರಿನೂ ಮುರಿದು ಹೋಯಿತು. ಈ ಮೈತ್ರಿ ಮುರಿದಿದ್ದು ಅಣ್ಣಾಮಲೈಗೆ ದೊಡ್ಡ ಬಲ ತಂದುಕೊಟ್ರೆ BJP ಕೆಲ ಹಿರಿಯ ನಾಯಕರಿಗೆ ಇಷ್ಟ ಆಗಲಿಲ್ಲ. ಇಲ್ಲಿ ಅಣ್ಣಾಮಲೈಗೆ ಇನ್ಮೇಲೆ ನಾವು ಏಕಾಂಗಿಯಾಗಿ ಸೈದ್ಧಾಂತಿಕ ಸ್ಪಷ್ಟತೆಯಿಂದ ಲಾಂಗ್ ಟರ್ಮ್ ಗೇಮ್ ಆಡೋಣ, ಲೇಟ್ ಆದ್ರೆ ಆಗಲಿ, ಫೈಟ್ ಮಾಡೋಣ, 10 ವರ್ಷ 15 ವರ್ಷ 20 ವರ್ಷ ನಡೀಲಿ. ಅವ್ರು ಹೇಳ್ತಿದ್ರು ನನ್ನ ಲೈಫ್ ಟೈಮಲ್ಲಿ ಎಲ್ಲ ಆಗಬೇಕು ಅಂತೇನಿಲ್ಲ, ನಮ್ಮ ಪಾರ್ಟಿ ಹಿಂಗೆ ಬಂತ ನ್ಯಾಷನಲ್ ಲೆವೆಲ್ನಲ್ಲಿ
ಜನ್ರೇಷನ್ ಕಷ್ಟಪಟ್ಟಿಲ್ವ, ನಾನು ಪಡ್ತೀನಿ ಅಂತ ಹೇಳ್ತಾ ಇದ್ರು ಅವರು. ಆದರೆ ಹೈಕಮಾಂಡ್ಗೆ ಅಷ್ಟೆಲ್ಲ ಪುರ್ಸೊತ್ತಿಲ್ಲ ಅಂತ ಕಾಣುತ್ತೆ. ತಮಿಳ್ನಾಡಿನಲ್ಲಿ ಬೇಗ ರಿಸಲ್ಟ್ ಬೇಕು. ಆ ಬೇಗ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ AIADMKನ ಸಂಘ ಬೇಕು BJPಗೆ. ಹಾಗಾಗಿ ಅಣ್ಣಾಮಲೈರನ್ನ ಬಲಿ ಹಾಕಿದ್ರ ಅನ್ನೋ ಪ್ರಶ್ನೆ. ಯಾಕಂದರೆ ಇದೆಲ್ಲ ಆಗ್ತಿರೋ ಟೈಮ್ನಲ್ಲಿ 2025 ಏಪ್ರಿಲ್ನಲ್ಲಿ ದೊಡ್ಡ ಬೆಳವಣಿಗೆ ಆಯಿತು. ಇದಕ್ಕಿದ್ದ ಹಾಗೆ ನೈನಾರ್ ನಾಗೇಂದ್ರನ್ ಅನ್ನೋ ವ್ಯಕ್ತಿಯನ್ನ BJP ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ರು ತಮಿಳ್ನಾಡಿನಲ್ಲಿ. ಅಣ್ಣಾಮಲೈ ಅವರು ಬದಿಗೆ ಸರಿದ್ರು. ಅವಾಗ ಆ ಟೈಮ್ನಲ್ಲಿ ಏನು ಹೇಳಿದ್ರು ಗೊತ್ತಾ, ಅವರಿಗೆ ರಾಷ್ಟ್ರೀಯ BJPಯಲ್ಲಿ ಒಳ್ಳೆ ಜವಾಬ್ದಾರಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಏನೂ ಮಾಡಲಿಲ್ಲ, ಕೇಂದ್ರ ಮಂತ್ರಿನೂ ಮಾಡಲಿಲ್ಲ, BJP ರಾಷ್ಟ್ರೀಯ ಸಂಘಟನೆಯಲ್ಲಿ ದೊಡ್ಡ ಸ್ಥಾನವನ್ನ ಕೂಡ ಕೊಡಲಿಲ್ಲ. ಇಲ್ಲಿ ಸ್ನೇಹಿತರೆ, ರಿಪೋರ್ಟ್ಸ್ ಪ್ರಕಾರ ಅಣ್ಣಾಮಲೈ ರಾಜೀನಾಮೆ ಕೊಡಿಸಿ ಅವರನ್ನ ಬದಿಗೆ ಸರಿಸಿ ನೈನಾರ್ ನಾಗೇಂದ್ರನ್, ಸ್ವಲ್ಪ ಅಣ್ಣಾ DMK ಬಗ್ಗೆ ಒಲವಿರೋ ಮನುಷ್ಯ, ಅಲ್ಲೇ ಇದ್ದವ್ರು ಈ ಹಿಂದೆ, ಅವರಿಗೆ ಪಟ್ಟ ಕಟ್ಟುವಲ್ಲಿ ಅಣ್ಣಾ DMK ನಾಯಕರು ಪಳನಿಸ್ವಾಮಿ ಅಂಡ್ ಗ್ಯಾಂಗ್ನ ಕೈವಾಡ ಇದೆ. ಅವರೇ ಪ್ರೆಷರ್ ಮಾಡಿದ್ದಾರೆ BJPಗೆ ಅಮಿತ್ ಶಾ ಮೇಲೆ ಅನ್ನೋ ಚರ್ಚೆಗಳು ಕೂಡ ಇವೆ. 6 ಕ್ಷೇತ್ರಗಳಿಂದ ಅಸಮಾಧಾನ. ಇನ್ನು ಅಣ್ಣಾಮಲೈಗೆ ಉಸ್ತುವಾರಿ ನಾನು ಆಗಲ್ಲ ಅಂತ ಹೇಳಿ ಲೆಟರ್ ಬರೆದು ಹೊರಗೆ ಬರೋದಕ್ಕೆ 6 ಕ್ಷೇತ್ರಗಳು ಕಾರಣ ಅಂತ ಹೇಳ್ತಿದ್ದಾರೆ. ತಮಿಳುನಾಡಿನಲ್ಲಿ 243 ಸೀಟ್ ಇದೆ. ರಾಜ್ಯಾಧ್ಯಕ್ಷ ಆಗಿ ಪಕ್ಷವನ್ನ ಬೇರ್ ಮಠದಿಂದ ಕಟ್ಟಿದ ಮನುಷ್ಯ. ಅವರಿಗೆ 6 ಕ್ಷೇತ್ರ ಮಾಡ್ಕೊಳ್ಳಿ ಸಾಕು ಅಂತ ಬಿಟ್ಟಿದ್ದು. ಕರೈಕುಡಿ, ಸಿಂಗನಲ್ಲೂರು, ಶ್ರೀ ವೈಕುಂಠಂ, ಮಧುರೈ ಸೌತ್, ಪದ್ಮನಾಭಪುರಂ ಇವುಗಳನ್ನ ಮಾತ್ರ ಕೊಟ್ಟಿದ್ದು ಅವರಿಗೆ ಬೇಸರ ಉಂಟು ಮಾಡಿದೆ ಅಂತ. ನಿಜ, ಸೀಟ್ ಶೇರಿಂಗ್ನಿಂದ BJPಗೆ ಸೀಟ್ಗಳೇ ಕಮ್ಮಿ ಸಿಕ್ಕಿರಬಹುದು ಅಥವಾ ಸಿಗಬಹುದು. ಆದರೆ ಅಣ್ಣಾಮಲೈ ಅವರಿಗೆ ಇಡೀ ತಮಿಳುನಾಡಿನಲ್ಲಿ ಓಡಾಡಿ ಪಕ್ಷವನ್ನು ಸಂಘಟಿಸಿದವರಿಗೆ ನನ್ನ 6 ಕ್ಷೇತ್ರಗಳಿಗೆ ಲಿಮಿಟ್ ಮಾಡ್ತಾ ಇದ್ದಾರೆ, ಬೇರೆ ಕ್ಷೇತ್ರಗಳ ಪ್ರಚಾರ ಮಾಡಬಾರ್ದ ನಾನು ಹಾಗಾದ್ರೆ ಅನ್ನೋ ಅಸಮಾಧಾನ ಕಾಡಿರಬಹುದಾ ಅನ್ನೋ ವಿಶ್ಲೇಷಣೆ ಇದೆ. ಮೋಸ ಮಾಡ್ತಾ BJP, ಈ ಪ್ರಶ್ನೆ ಕೂಡ ಅಣ್ಣಾಮಲೈರ ಫ್ಯಾನ್ಸ್ ಕೇಳ್ತಿದ್ದಾರೆ. BJP ಕಾರಣಕ್ಕೆ ಅಣ್ಣಾಮಲೈ ಹುದ್ದೆ ಬಿಟ್ಟು ಪಾಲಿಟಿಕ್ಸಿಗೆ ಬಂದರು. ಒಂದು 10-20 ವರ್ಷ ಆದ್ರೂ ಪರವಾಗಿಲ್ಲ, ನಾನು ಕೆಲಸ ಮಾಡ್ತಾನೆ ಇರ್ತೀನಿ, ಪಾರ್ಟಿ ಕಟ್ತೀನಿ ಅನ್ನೋ ಐಡಿಯಾ ಇಟ್ಕೊಂಡು ಬಂದಿದ್ರು. ಇದರಿಂದ BJPಗೆ ಲಾಭನೂ ಆಯಿತು. ಫ್ಲಾಶ್ ಬ್ಯಾಕ್ಗೆ ಹೋಗಿ, ಅಣ್ಣಾಮಲೈ ಬರೋದಕ್ಕೂ ಮುಂಚೆ ತಮಿಳುನಾಡಿನಲ್ಲಿ BJP ಅವರನ್ನ ಮೂಸೋರು ಇರಲಿಲ್ಲ. ಯಾವ ಥರ ಇತ್ತು ಅಂದರೆ BJP ಅಂದರೆ ನೋಟಾ ಕಾಂಪಿಟೇಷನ್, ಅವ್ರಿಗೆಲ್ಲ ಕಲ್ಲ ಅನ್ನೋ ಥರ ಲೇವಡಿ ಮಾಡ್ತಾ ಇದ್ರು. ಆದರೆ ಅಣ್ಣಾಮಲೈ ಬಂದಮೇಲೆ ಡೈಲಿ ಒಂದು ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ದಿನವೂ ಫೈಟ್ ಮಾಡ್ತಿದ್ರು ಸ್ಟಾಲಿನ್ ಸರ್ಕಾರದ ವಿರುದ್ಧ. ಒಂಥರ ಸ್ಟ್ರೀಟ್ ಫೈಟರ್ ತರ ಡೈಲಿ ಫೈಟ್ ಮಾಡ್ತಾ ಇದ್ರು ಅವರು. ಬ್ಯಾಕ್ ಟು ಬ್ಯಾಕ್ ಯಾತ್ರೆಗಳನ್ನ ಮಾಡಿದ್ರು. ಅವರಿಗೆ ಸೀನ್ ಕ್ರಿಯೇಟ್ ಮಾಡೋದು ಚೆನ್ನಾಗಿ ಗೊತ್ತಿತ್ತು. ಮೈಗೆ ಚಡಿಯೇಟಲ್ಲಿ ಹೊಡ್ಕೊಂಡ್ರು, ಚಪ್ಪಲಿ ಹಾಕಲ್ಲ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು. ಇದೆಲ್ಲ ಮಾಡಿ 2019ರಲ್ಲಿ BJPಗಿದ್ದ ವೋಟ್ ಶೇರ್ ಬರೀ 3.6% ಅಷ್ಟೇ. 2024ರಲ್ಲಿ ಅದು 5 ವರ್ಷಗಳಲ್ಲಿ 11%ಗೆ ಏರಿಸಿದ್ರು. 11.24%ಗೆ ಏರಿಸಿದ್ರು ಅಣ್ಣಾಮಲೈ. ಮೈತ್ರಿಕೂಟ ಸೇರಿದ್ರೆ 18% ದಾಟಿದೆ. ಇದು ಸಣ್ಣ ಸಾಧನೆ ಅಲ್ಲ ಅಣ್ಣಾಮಲೈ ಅವ್ರದ್ದು. ಜೊತೆಗೆ DMK ಸರ್ಕಾರದ ವಿರುದ್ಧ ದಿನಾ ಯುದ್ಧ ಮಾಡ್ತಿದ್ರು. DMK ಫೈಲ್ಸ್ ಅಂತ ಹೇಳಿ ನ್ಯಾಷನಲ್ ಲೆವೆಲ್ನಲ್ಲಿ ಸೌಂಡ್ ಮಾಡೋ ರೀತಿ ಅಣ್ಣಾಮಲೈ ನೋಡ್ಕೊಂಡ್ರು ಅದನ್ನ. ಹಾಗೆ BJP ನಡೆಸೋ ರ್ಯಾಲಿಗಳಲ್ಲಿ ಯಾವತ್ತೂ ಇಲ್ಲದ ರೀತಿಯಲ್ಲಿ ಯುವಕರು BJP ಧ್ವಜ ಹಿಡಿದು ಬರೋ ರೀತಿ ಮಾಡಿದ್ರು, ಪ್ರೇರೇಪಿಸಿದ್ರು. ಹೆಣ್ಣು ಮಕ್ಕಳು ಯಾತ್ರೆಗೆ ಜನಸಾಗರ ಸೇರಿತ್ತು. ಇದೇ ಕಾರಣಕ್ಕೆ ಮೋದಿ, ಅಮಿತ್ ಶಾ ತಮಿಳುನಾಡಿಗೆ ಬಂದಾಗಲೆಲ್ಲ ಅಣ್ಣಾಮಲೈರನ್ನ ವೇದಿಕೆ ಪಕ್ಕದಲ್ಲಿ ಕೂರಿಸ್ಕೊಂಡು ಬೆಂತಟ್ಟದೇನು ಎಲ್ಲ ಮಾಡಿ ಹೊಗಳ್ತಾ ಇದ್ರು. ಆದ್ರೆ ಈಗ ನೋಡಿದ್ರೆ ಅವ್ರನ್ನ 6 ಕ್ಷೇತ್ರದ ಇನ್ಚಾರ್ಜ್ ಮಾಡ್ಕೊಳ್ಳಿ ಸಾಕು ಅಂತ ಹೇಳೋ ಮಟ್ಟಿಗೆ BJP ಯಾಕೋ ಇದ್ದಕ್ಕಿದ್ದ ಹಾಗೆ ಅವರಿಗೆ ಬೆನ್ ತೋರಿಸ್ತಾ ಇದೆ. ನ್ಯಾಷನಲ್ ಪ್ರೆಸಿಡೆಂಟ್ ಮಾಡ್ತಾರಂತ ಚರ್ಚೆಯಾಗಿದ್ದ ಮನುಷ್ಯನನ್ನ ಈ ಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ BJP ಅವರು. ಇದರ ಪರಿಣಾಮ BJP ಅಸೆಂಬ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಅಣ್ಣಾ DMKನ ಸಂಘ ಸಿಗಬಹುದು ಈ ಎಲೆಕ್ಷನ್ ಅಲ್ಲಿ. ಆದರೆ ಲಾಂಗ್ ಟರ್ಮ್ನಲ್ಲಿ ಪೆಟ್ಟು ಬೀಳಬಹುದು ಅಣ್ಣಾಮಲೈರನ್ನ ಮೂಲೆ ಗುಂಪು ಮಾಡಿದ್ರೆ ಅಂತ. ಯಾಕಂದರೆ ಅಣ್ಣಾಮಲೈ ಥರ ಗಟ್ಟಿಯಾಗಿ ಪಕ್ಷವನ್ನು ಸೈದ್ಧಾಂತಿಕ ಮಟ್ಟದಲ್ಲಿ ಕಟ್ತೀನಿ ಅನ್ನೋ ಜೋಶು, ವಯಸ್ಸು, ಆ ಒಂದು ಬುದ್ಧಿವಂತಿಕೆ ಬೇರೆ ಯಾರಿಗೂ ತಮಿಳುನಾಡಿನ ಲೀಡರ್ಗಳಿಗೆ ಇಲ್ಲ. ಈ H ರಾಜ ಅನ್ನೋ ಮನುಷ್ಯ ವಿವಾದಗಳಿಗೆ ಫೇಮಸ್ಸೇ ಹೊರತು ಯುವಕರನ್ನ ಸೆಳೆಯೋ ಶಕ್ತಿ ಅವ್ರಿಗಿಲ್ಲ. ನೈನಾರ್ ನಾಗೇಂದ್ರನ್ ಅಣ್ಣಾ DMKಲಿದ್ದವರು, ದ್ರಾವಿಡ ಪಾರ್ಟಿಲಿದ್ದವರು, ಅವ್ರನ್ನ ಕಟ್ಕೊಂಡು BJP ಅವ್ರದ್ದೇನಲ್ಲಿ ಅವರ ಸಿದ್ಧಾಂತವನ್ನು ಬಿತ್ತತ್ತೆ, ಕಷ್ಟ. ಜೊತೆ ಕಾರ್ಯಕರ್ತರಲ್ಲೂ ಗೊಂದಲ ಶುರುವಾಗಿದೆ. ನಾವು ಯಾರನ್ನು ಫಾಲೋ ಮಾಡಬೇಕು, ಅಣ್ಣಾಮಲೈನ ಅಥವಾ ಹಳೆ ಲೀಡರ್ಸ ಅಂತ ಹೇಳಿ ಹೊರಗಿಂದ ಬಂದವ್ರನ್ನ ಒಪ್ಕೊಬೇಕಾ ಅನ್ನೋ ಲೆಕ್ಕಾಚಾರದಲ್ಲಿ BJP ಕಾರ್ಯಕರ್ತರು ಕೂಡ ತಮಿಳುನಾಡಿನಲ್ಲಿ ಇದ್ದಾರೆ. ಹಾಗಾದ್ರೆ ಅಣ್ಣಾಮಲೈ ಕಥೆ ಮುಗಿತಾ? ಹಂಗೆ ಹೇಳಕ್ಕಾಗಲ್ಲ. ಯಾರಿಗೊತ್ತು, BJP ಹೈಕಮಾಂಡ್ನವರು ಕೈ ಕೊಟ್ಟಿಲ್ಲದೆ ಇರ್ಬೋದು, ಒಳಗಿಂದೊಳಗೆ ಅಂಡರ್ಸ್ಟ್ಯಾಂಡಿಂಗಿಗೂ ಬಂದಿರಬಹುದು. ಇದು ಅಸೆಂಬ್ಲಿ ಎಲೆಕ್ಷನ್ ಹೋಗ್ಲಿ, ಸಿಟ್ ಮಾಡ್ಕೊಳ್ತಾರೆ ಹುಡುಗ, ನೋಡೋಣ ಎಲೆಕ್ಷನ್ ಆದ್ಮೇಲೆ ಸಮಾಧಾನ ಮಾಡಿದ್ರೆ ಆಯ್ತು, ಈ ಎಲೆಕ್ಷನ್ಗೆ ಒಂದು ನಮಗೆ ಬೇಕು ಅಣ್ಣಾ DMK ಅನ್ನೋ ಲೆಕ್ಕಾಚಾರದಲ್ಲಿ ಇರ್ಬೋದು. ಇದೊಂದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಮತ್ತೆ 5 ವರ್ಷ ಟೈಮ್ ಸಿಗುತ್ತೆ. ಅಣ್ಣಾ DMK ಕತೆ ಅವಾಗ ಏನಾಗಿರುತ್ತೆ ಯಾರಿಗೊತ್ತು. ಅಣ್ಣಾಮಲೈರನ್ನ ಬಳಸ್ಕೊಂಡು ಮತ್ತೆ 5 ವರ್ಷ ಪಕ್ಷ ಕಟ್ಬೋದು. ಪಾರ್ಟಿ ಕಟ್ಟಕ್ಕೆ ಆಮೇಲೆ ಮತ್ತೆ ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆಯಾ, ವಿ ಡೋಂಟ್ ನೋ. ಆದರೆ ಏಜ್ ಅಂತೂ ಇದೆ. ಇವಾಗ ಜಸ್ಟ್ 41-42 ವರ್ಷ ಅವರಿಗೆ. ದಶಕಗಳ ರಾಜಕೀಯ ಭವಿಷ್ಯ ಇದೆ. ಬಹುಶಃ ಅಣ್ಣಾಮಲೈ ಅವ್ರಿಗೂ ಮನಸ್ಸಿನ ಮೂಲೆಯಲ್ಲಿ ಇದೆ ಅಂತ ಕಾಣುತ್ತೆ, ಎಲೆಕ್ಷನ್ ಆದ್ಮೇಲೆ ಮತ್ತೆ ನನಗೆ ಬೆಲೆ ಬರುತ್ತೆ ಅಂತ ಹೇಳಿ. ಹಾಗಾಗಿ ಇವಾಗಷ್ಟೇ ಹೋಗಲ್ಲ, ಈ 6 ಕ್ಷೇತ್ರಗಳ ಇನ್ಚಾರ್ಜ್ಶಿಪ್ ನಾನು ಕೆಳಗಿಳಿತಾ ಇದ್ದೀನಿ, ಜವಾಬ್ದಾರಿ ಬೇಡ, ಬಟ್ ಪಾರ್ಟಿ ಜೊತೆಗೆ ಇದ್ದೀನಿ ಅನ್ನೋ ಹೇಳಿಕೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಸೊ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಹೇಳಿ. ಎಲ್ಲದಕ್ಕೂ ಲಕ್ಷ್ಮಣ್ ರೇಖೆ ಇರುತ್ತೆ ಅಂತ ಹೇಳಿದ್ರಲ್ಲ,
ಆ ಲಕ್ಷ್ಮಣ ರೇಖೆ ಹತ್ರಕ್ಕೆ ಬಂದಿದ್ಯಾ ಅಥವಾ ಲಕ್ಷ್ಮಣ ರೇಖೆ ಇನ್ನೊಂದು ಚೂರು ದೂರದಲ್ಲಿ ಇದೆಯಾ ನೋಡ್ಬೇಕು ಅಣ್ಣಾಮಲೈ ನೆಕ್ಸ್ಟ್ ಏನ್ ಮಾಡ್ತಾರೆ, ಬಿಜೆಪಿ ಹೈಕಮಾಂಡ್ನವರು ಏನ್ ಮಾಡ್ತಾರೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನ್ ಅನ್ಸುತ್ತೆ? ತಮಿಳುನಾಡಿನಲ್ಲಿ ಬಿಜೆಪಿ ಹೈಕಮಾಂಡ್ ಮಾಡಿದ್ದು ಸರಿನಾ ತಪ್ಪದೆ ನಿಮ್ಮ ಒಪಿನಿಯನ್ ಅನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಅನ್ನ ನೋಡೋಕೆ ಶುರು ಮಾಡಬಹುದು. ಇದರಿಂದ ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.